ಅದು ಮೂರಳೆಯ ದಾರ ಅಲ್ಲ. ಅದಕ್ಕೆ ನಾವು ದೇವರನ್ನು ಆಹ್ವಾನ ಮಾಡಿ, ಗಾಯತ್ರಿ ದೇವಿಯನ್ನು ಆಹ್ವಾನ ಮಾಡಿ, ಆ ಬ್ರಹ್ಮಗಂಟು ಯಾವಾಗಲೂ ಭುಜದಲ್ಲಿರಬೇಕು, ಸೊಂಟಕ್ಕೆ ಬರಬಾರ್ದು ಅನ್ನುವಷ್ಟು ಶ್ರದ್ಧೆ ಮತ್ತು ನಂಬಿಕೆಯಿಂದ ಕಾಪಾಡ್ಕೊಂಡು ಬರ್ತೀವಿ ನಾವು. ವಿದ್ಯಾರ್ಥಿಗಳಿಗೆ, ಚಿಕ್ಕ ಮಕ್ಕಳಿಗೆ ಜನಿವಾರ ಹಾಕಿದ್ರೆ ಅವ್ರ ಬನೀನು ಶರ್ಟು ಟೀ ಶರ್ಟು ತೆಗಿಬೇಕಾದ್ರೆ ಜನಿವಾರ ಜೋಪಾನಪ್ಪ, ಅದು ಬಂದ್ಬಿಟ್ರೆ ಇನ್ನೊಂದು ಸಲ ನಿನಗೆ ಉಪನಯನವನ್ನು ಮಾಡಬೇಕಾಗುತ್ತೆ. ಅದಕ್ಕೆ ತಾರಾಬಲ ಗುರುಬಲ ಎಲ್ಲ ಹುಡುಕೋದು ಕಷ್ಟ ಅಂತೇಳಿ ಅಷ್ಟು ನಾವು ಸಂಸ್ಕೃತಿಯನ್ನು ಕಲಿಸಿರ್ತೀವಿ. ಆದರೆ ಇವತ್ತಾಗಿದ್ದೇನೋ ಅಲ್ಲಿಯೇ ಜಿಲ್ಲಾಧಿಕಾರಿಗಳ ಗಮನಕ್ಕೆ ಬಾರದೇನೆ ಯಾರೋ ಅಧಿಕಾರಿಗಳು ಆ ಜನಿವಾರದೊಳಗೆ ಏನೋ ಇದೆ ಅಂತ ಅಂದ್ಕೊಂಡು ಇವತ್ತು ಆ ಜನಿವಾರವನ್ನು ಕಟ್ ಮಾಡಿ ಬಿಸಾಕಿರುವುದರ ವಿರುದ್ಧ ಇವತ್ತು ನಾವು ಹೋರಾಟಕ್ಕೆ ಇಳಿದಿದ್ದೀವಿ. ಆ ರೀತಿಯಲ್ಲಿ ಯಾರು CET ಪರೀಕ್ಷೆಯನ್ನು ಬರೆಯೋಕ್ಕಾಗಿಲ್ಲ, ಯಾವ ವಿದ್ಯಾರ್ಥಿ ಒಂದು ಎಕ್ಸಾಮ್ಗೆ ಹೋಗೋಕ್ಕಾಗಿಲ್ಲ, ಅವನಿಗೆ ಮರುಪರೀಕ್ಷೆಯನ್ನಾದರೂ ಮಾಡಬೇಕು. ಅಥವಾ ವಿದ್ಯಾರ್ಥಿಗೆ ಸರ್ಕಾರದ ಹಣದ ಏನಿದೆ, ಆ ಸ್ಕೂಲ್ ಫೀಸ್ ಏನಿದೆ, ಕಾಲೇಜ್ ಫೀಸ್ ಇದೆ, ಆ ಫೀಸನ್ನು ಕಟ್ಟಿಸ್ಕೊಂಡು ಆ ರೀತಿಯ ವಿದ್ಯಾರ್ಥಿಗಳಿಗೆ ನಾವು ಸರ್ಕಾರಿ ಕಾಲೇಜಿನಲ್ಲಿ ಸೀಟನ್ನು ಒದಗಿಸ್ಬೇಕು ಅಂತ ಆಗ್ರಹಕ್ಕಾಗಿ ಇವತ್ತು ನಾವು ಬಂದಿದ್ದೀವಿ. ಅದು ಮೂರಳೆಯ ದಾರ ಅಲ್ಲ. ಅದಕ್ಕೆ ನಾವು ದೇವರನ್ನು ಆಹ್ವಾನ ಮಾಡಿ, ಗಾಯತ್ರಿ ದೇವಿಯನ್ನು ಆಹ್ವಾನ ಮಾಡಿ, ಆ ಬ್ರಹ್ಮಗಂಟು ಯಾವಾಗಲೂ ಭುಜದಲ್ಲಿರಬೇಕು, ಸೊಂಟಕ್ಕೆ ಬರಬಾರ್ದು ಅನ್ನುವಷ್ಟು ಶ್ರದ್ಧೆ ಮತ್ತು ನಂಬಿಕೆಯಿಂದ ಕಾಪಾಡ್ಕೊಂಡು ಬರ್ತೀವಿ ನಾವು. ವಿದ್ಯಾರ್ಥಿಗಳಿಗೆ, ಚಿಕ್ಕ ಮಕ್ಕಳಿಗೆ ಜನಿವಾರ ಹಾಕಿದ್ರೆ ಅವ್ರ ಬನೀನು ಶರ್ಟು ಟೀ ಶರ್ಟು ತೆಗಿಬೇಕಾದ್ರೆ ಜನಿವಾರ ಜೋಪಾನಪ್ಪ, ಅದು ಬಂದ್ಬಿಟ್ರೆ ಇನ್ನೊಂದು ಸಲ ನಿನಗೆ ಉಪನಯನವನ್ನು ಮಾಡಬೇಕಾಗುತ್ತೆ. ಅದಕ್ಕೆ ತಾರಾಬಲ ಗುರುಬಲ ಎಲ್ಲ ಹುಡುಕೋದು ಕಷ್ಟ ಅಂತೇಳಿ ಅಷ್ಟು ನಾವು ಸಂಸ್ಕೃತಿಯನ್ನು ಕಲಿಸಿರ್ತೀವಿ. ಆದರೆ ಇವತ್ತಾಗಿದ್ದೇನೋ ಅಲ್ಲಿಯೇ ಜಿಲ್ಲಾಧಿಕಾರಿಗಳ ಗಮನಕ್ಕೆ ಬಾರದೇನೆ ಯಾರೋ ಅಧಿಕಾರಿಗಳು ಆ ಜನಿವಾರದೊಳಗೆ ಏನೋ ಇದೆ ಅಂತ ಅಂದ್ಕೊಂಡು ಇವತ್ತು ಆ ಜನಿವಾರವನ್ನು ಕಟ್ ಮಾಡಿ ಬಿಸಾಕಿರುವುದರ ವಿರುದ್ಧ ಇವತ್ತು ನಾವು ಹೋರಾಟಕ್ಕೆ ಇಳಿದಿದ್ದೀವಿ. ಆ ರೀತಿಯಲ್ಲಿ ಯಾರು CET ಪರೀಕ್ಷೆಯನ್ನು ಬರೆಯೋಕ್ಕಾಗಿಲ್ಲ, ಯಾವ ವಿದ್ಯಾರ್ಥಿ ಒಂದು ಎಕ್ಸಾಮ್ಗೆ ಹೋಗೋಕ್ಕಾಗಿಲ್ಲ, ಅವನಿಗೆ ಮರುಪರೀಕ್ಷೆಯನ್ನಾದರೂ ಮಾಡಬೇಕು. ಅಥವಾ ವಿದ್ಯಾರ್ಥಿಗೆ ಸರ್ಕಾರದ ಹಣದ ಏನಿದೆ, ಆ ಸ್ಕೂಲ್ ಫೀಸ್ ಏನಿದೆ, ಕಾಲೇಜ್ ಫೀಸ್ ಇದೆ, ಆ ಫೀಸನ್ನು ಕಟ್ಟಿಸ್ಕೊಂಡು ಆ ರೀತಿಯ ವಿದ್ಯಾರ್ಥಿಗಳಿಗೆ ನಾವು ಸರ್ಕಾರಿ ಕಾಲೇಜಿನಲ್ಲಿ ಸೀಟನ್ನು ಒದಗಿಸ್ಬೇಕು ಅಂತ ಆಗ್ರಹಕ್ಕಾಗಿ ಇವತ್ತು ನಾವು ಬಂದಿದ್ದೀವಿ. ಅದು ಮೂರಳೆಯ ದಾರ ಅಲ್ಲ. ಅದಕ್ಕೆ ನಾವು ದೇವರನ್ನು ಆಹ್ವಾನ ಮಾಡಿ, ಗಾಯತ್ರಿ ದೇವಿಯನ್ನು ಆಹ್ವಾನ ಮಾಡಿ, ಆ ಬ್ರಹ್ಮಗಂಟು ಯಾವಾಗಲೂ ಭುಜದಲ್ಲಿರಬೇಕು, ಸೊಂಟಕ್ಕೆ ಬರಬಾರ್ದು ಅನ್ನುವಷ್ಟು ಶ್ರದ್ಧೆ ಮತ್ತು ನಂಬಿಕೆಯಿಂದ ಕಾಪಾಡ್ಕೊಂಡು ಬರ್ತೀವಿ ನಾವು. ವಿದ್ಯಾರ್ಥಿಗಳಿಗೆ, ಚಿಕ್ಕ ಮಕ್ಕಳಿಗೆ ಜನಿವಾರ ಹಾಕಿದ್ರೆ ಅವ್ರ ಬನೀನು ಶರ್ಟು ಟೀ ಶರ್ಟು ತೆಗಿಬೇಕಾದ್ರೆ ಜನಿವಾರ ಜೋಪಾನಪ್ಪ, ಅದು ಬಂದ್ಬಿಟ್ರೆ ಇನ್ನೊಂದು ಸಲ ನಿನಗೆ ಉಪನಯನವನ್ನು ಮಾಡಬೇಕಾಗುತ್ತೆ. ಅದಕ್ಕೆ ತಾರಾಬಲ ಗುರುಬಲ ಎಲ್ಲ ಹುಡುಕೋದು ಕಷ್ಟ ಅಂತೇಳಿ ಅಷ್ಟು ನಾವು ಸಂಸ್ಕೃತಿಯನ್ನು ಕಲಿಸಿರ್ತೀವಿ. ಆದರೆ ಇವತ್ತಾಗಿದ್ದೇನೋ ಅಲ್ಲಿಯೇ ಜಿಲ್ಲಾಧಿಕಾರಿಗಳ ಗಮನಕ್ಕೆ ಬಾರದೇನೆ ಯಾರೋ ಅಧಿಕಾರಿಗಳು ಆ ಜನಿವಾರದೊಳಗೆ ಏನೋ ಇದೆ ಅಂತ ಅಂದ್ಕೊಂಡು ಇವತ್ತು ಆ ಜನಿವಾರವನ್ನು ಕಟ್ ಮಾಡಿ ಬಿಸಾಕಿರುವುದರ ವಿರುದ್ಧ ಇವತ್ತು ನಾವು ಹೋರಾಟಕ್ಕೆ ಇಳಿದಿದ್ದೀವಿ. ಆ ರೀತಿಯಲ್ಲಿ ಯಾರು CET ಪರೀಕ್ಷೆಯನ್ನು ಬರೆಯೋಕ್ಕಾಗಿಲ್ಲ, ಯಾವ ವಿದ್ಯಾರ್ಥಿ ಒಂದು ಎಕ್ಸಾಮ್ಗೆ ಹೋಗೋಕ್ಕಾಗಿಲ್ಲ, ಅವನಿಗೆ ಮರುಪರೀಕ್ಷೆಯನ್ನಾದರೂ ಮಾಡಬೇಕು. ಅಥವಾ ವಿದ್ಯಾರ್ಥಿಗೆ ಸರ್ಕಾರದ ಹಣದ ಏನಿದೆ, ಆ ಸ್ಕೂಲ್ ಫೀಸ್ ಏನಿದೆ, ಕಾಲೇಜ್ ಫೀಸ್ ಇದೆ, ಆ ಫೀಸನ್ನು ಕಟ್ಟಿಸ್ಕೊಂಡು ಆ ರೀತಿಯ ವಿದ್ಯಾರ್ಥಿಗಳಿಗೆ ನಾವು ಸರ್ಕಾರಿ ಕಾಲೇಜಿನಲ್ಲಿ ಸೀಟನ್ನು ಒದಗಿಸ್ಬೇಕು ಅಂತ ಆಗ್ರಹಕ್ಕಾಗಿ ಇವತ್ತು ನಾವು ಬಂದಿದ್ದೀವಿ. ಅದು ಮೂರಳೆಯ ದಾರ ಅಲ್ಲ. ಅದಕ್ಕೆ ನಾವು ದೇವರನ್ನು ಆಹ್ವಾನ ಮಾಡಿ, ಗಾಯತ್ರಿ ದೇವಿಯನ್ನು ಆಹ್ವಾನ ಮಾಡಿ, ಆ ಬ್ರಹ್ಮಗಂಟು ಯಾವಾಗಲೂ ಭುಜದಲ್ಲಿರಬೇಕು, ಸೊಂಟಕ್ಕೆ ಬರಬಾರ್ದು ಅನ್ನುವಷ್ಟು ಶ್ರದ್ಧೆ ಮತ್ತು ನಂಬಿಕೆಯಿಂದ ಕಾಪಾಡ್ಕೊಂಡು ಬರ್ತೀವಿ ನಾವು. ವಿದ್ಯಾರ್ಥಿಗಳಿಗೆ, ಚಿಕ್ಕ ಮಕ್ಕಳಿಗೆ ಜನಿವಾರ ಹಾಕಿದ್ರೆ ಅವ್ರ ಬನೀನು ಶರ್ಟು ಟೀ ಶರ್ಟು ತೆಗಿಬೇಕಾದ್ರೆ ಜನಿವಾರ ಜೋಪಾನಪ್ಪ, ಅದು ಬಂದ್ಬಿಟ್ರೆ ಇನ್ನೊಂದು ಸಲ ನಿನಗೆ ಉಪನಯನವನ್ನು ಮಾಡಬೇಕಾಗುತ್ತೆ. ಅದಕ್ಕೆ ತಾರಾಬಲ ಗುರುಬಲ ಎಲ್ಲ ಹುಡುಕೋದು ಕಷ್ಟ ಅಂತೇಳಿ ಅಷ್ಟು ನಾವು ಸಂಸ್ಕೃತಿಯನ್ನು ಕಲಿಸಿರ್ತೀವಿ. ಆದರೆ ಇವತ್ತಾಗಿದ್ದೇನೋ ಅಲ್ಲಿಯೇ ಜಿಲ್ಲಾಧಿಕಾರಿಗಳ ಗಮನಕ್ಕೆ ಬಾರದೇನೆ
ಯಾರೋ ಅಧಿಕಾರಿಗಳು ಆ ಜನಿವಾರದೊಳಗೆ ಏನೋ ಇದೆ ಅಂತ ಅಂದ್ಕೊಂಡು ಇವತ್ತು ಆ ಜನಿವಾರವನ್ನು ಕಟ್ ಮಾಡಿ ಬಿಸಾಕಿರುವುದರ ವಿರುದ್ಧ ಇವತ್ತು ನಾವು ಹೋರಾಟಕ್ಕೆ ಇಳಿದಿದ್ದೀವಿ. ಆ ರೀತಿಯಲ್ಲಿ ಯಾರು CET ಪರೀಕ್ಷೆಯನ್ನು ಬರೆಯೋಕ್ಕಾಗಿಲ್ಲ, ಯಾವ ವಿದ್ಯಾರ್ಥಿ ಒಂದು ಎಕ್ಸಾಮ್ಗೆ ಹೋಗೋಕ್ಕಾಗಿಲ್ಲ, ಅವನಿಗೆ ಮರುಪರೀಕ್ಷೆಯನ್ನಾದರೂ ಮಾಡಬೇಕು ಅಥವಾ ಆ ವಿದ್ಯಾರ್ಥಿಗೆ ಸರ್ಕಾರದ ಹಣದ ಏನಿದೆ ಆ ಸ್ಕೂಲ್ ಫೀಸ್ ಏನಿದೆ, ಕಾಲೇಜ್ ಫೀಸ್ ಇದೆ, ಆ ಫೀಸನ್ನು ಕಟ್ಟಿಸ್ಕೊಂಡು ಆ ರೀತಿಯ ವಿದ್ಯಾರ್ಥಿಗಳಿಗೆ ನಾವು ಸರ್ಕಾರಿ ಕಾಲೇಜಿನಲ್ಲಿ ಸೀಟನ್ನು ಒದಗಿಸಬೇಕು ಅಂತ ಆಗ್ರಹಕ್ಕಾಗಿ ಇವತ್ತು ನಾವು ಬಂದಿದ್ದೀವಿ. ಅದು ಮೂರಳೆಯ ದಾರ ಅಲ್ಲ, ಅದಕ್ಕೆ ನಾವು ದೇವರನ್ನು ಆಹ್ವಾನ ಮಾಡಿ, ಗಾಯತ್ರಿ ದೇವಿಯನ್ನು ಆಹ್ವಾನ ಮಾಡಿ, ಆ ಬ್ರಹ್ಮಗಂಟು ಯಾವಾಗಲೂ ಭುಜದಲ್ಲಿರಬೇಕು, ಸೊಂಟಕ್ಕೆ ಬರಬಾರ್ದು ಅನ್ನುವಷ್ಟು ಶ್ರದ್ಧೆ ಮತ್ತು ನಂಬಿಕೆಯಿಂದ ಕಾಪಾಡ್ಕೊಂಡು ಬರ್ತೀವಿ ನಾವು. ವಿದ್ಯಾರ್ಥಿಗಳಿಗೆ, ಚಿಕ್ಕ ಮಕ್ಕಳಿಗೆ ಜನಿವಾರ ಹಾಕಿದ್ರೆ ಅವ್ರ ಬನೀನು ಶರ್ಟು ಟಿ ಶರ್ಟು ತೆಗಿಬೇಕಾದ್ರೆ ಜನಿವಾರ ಜೋಪಾನಪ್ಪ, ಅದು ಬಂದ್ಬಿಟ್ರೆ ಇನ್ನೊಂದು ಸಲ ನಿನಗೆ ಉಪನಯನವನ್ನು ಮಾಡಬೇಕಾಗುತ್ತೆ, ಅದಕ್ಕೆ ತಾರಾಬಲ ಗುರುಬಲ ಎಲ್ಲ ಹುಡುಕೋದು ಕಷ್ಟ ಅಂತೇಳಿ ಅಷ್ಟು ನಾವು ಸಂಸ್ಕೃತಿಯನ್ನು ಕಲಿಸಿರ್ತೀವಿ. ಆದರೆ ಇವತ್ತಾಗಿದ್ದೇನೋ ಅಲ್ಲಿಯ ಜಿಲ್ಲಾಧಿಕಾರಿಗಳ ಗಮನಕ್ಕೆ ಬಾರದೇನೆ ಯಾರೋ ಅಧಿಕಾರಿಗಳು ಆ ಜನಿವಾರದೊಳಗೆ ಏನೋ ಇದೆ ಅಂತ ಅಂದ್ಕೊಂಡು ಇವತ್ತು ಆ ಜನಿವಾರವನ್ನು ಕಟ್ ಮಾಡಿ ಬಿಸಾಕಿರುವುದರ ವಿರುದ್ಧ ಇವತ್ತು ನಾವು ಹೋರಾಟಕ್ಕೆ ಇಳಿದಿದ್ದೀವಿ. ಆ ರೀತಿಯಲ್ಲಿ ಯಾರು CET ಪರೀಕ್ಷೆಯನ್ನು ಬರೆಯೋಕ್ಕಾಗಿಲ್ಲ, ಯಾವ ವಿದ್ಯಾರ್ಥಿ ಒಂದು ಎಕ್ಸಾಮ್ಗೆ ಹೋಗೋಕ್ಕಾಗಿಲ್ಲ, ಅವನಿಗೆ ಮರುಪರೀಕ್ಷೆಯನ್ನಾದರೂ ಮಾಡಬೇಕು ಅಥವಾ ಆ ವಿದ್ಯಾರ್ಥಿಗೆ ಸರ್ಕಾರದ ಹಣದ ಏನಿದೆ ಆ ಸ್ಕೂಲ್ ಫೀಸ್ ಏನಿದೆ, ಕಾಲೇಜ್ ಫೀಸ್ ಇದೆ, ಆ ಫೀಸನ್ನು ಕಟ್ಟಿಸ್ಕೊಂಡು ಆ ರೀತಿಯ ವಿದ್ಯಾರ್ಥಿಗಳಿಗೆ ನಾವು ಸರ್ಕಾರಿ ಕಾಲೇಜಿನಲ್ಲಿ ಸೀಟನ್ನು ಒದಗಿಸಬೇಕು ಅಂತ ಆಗ್ರಹಕ್ಕಾಗಿ ಇವತ್ತು ನಾವು ಬಂದಿದ್ದೀವಿ. ಅದು ಮೂರಳೆಯ ದಾರ ಅಲ್ಲ, ಅದಕ್ಕೆ ನಾವು ದೇವರನ್ನು ಆಹ್ವಾನ ಮಾಡಿ, ಗಾಯತ್ರಿ ದೇವಿಯನ್ನು ಆಹ್ವಾನ ಮಾಡಿ, ಆ ಬ್ರಹ್ಮಗಂಟು ಯಾವಾಗಲೂ ಭುಜದಲ್ಲಿರಬೇಕು, ಸೊಂಟಕ್ಕೆ ಬರಬಾರ್ದು ಅನ್ನುವಷ್ಟು ಶ್ರದ್ಧೆ ಮತ್ತು ನಂಬಿಕೆಯಿಂದ ಕಾಪಾಡ್ಕೊಂಡು ಬರ್ತೀವಿ ನಾವು. ವಿದ್ಯಾರ್ಥಿಗಳಿಗೆ, ಚಿಕ್ಕ ಮಕ್ಕಳಿಗೆ ಜನಿವಾರ ಹಾಕಿದ್ರೆ ಅವ್ರ ಬನೀನು ಶರ್ಟು ಟಿ ಶರ್ಟು ತೆಗಿಬೇಕಾದ್ರೆ ಜನಿವಾರ ಜೋಪಾನಪ್ಪ, ಅದು ಬಂದ್ಬಿಟ್ರೆ ಇನ್ನೊಂದು ಸಲ ನಿನಗೆ ಉಪನಯನವನ್ನು ಮಾಡಬೇಕಾಗುತ್ತೆ, ಅದಕ್ಕೆ ತಾರಾಬಲ ಗುರುಬಲ ಎಲ್ಲ ಹುಡುಕೋದು ಕಷ್ಟ ಅಂತೇಳಿ ಅಷ್ಟು ನಾವು ಸಂಸ್ಕೃತಿಯನ್ನು ಕಲಿಸಿರ್ತೀವಿ. ಆದರೆ ಇವತ್ತಾಗಿದ್ದೇನೋ ಅಲ್ಲಿಯ ಜಿಲ್ಲಾಧಿಕಾರಿಗಳ ಗಮನಕ್ಕೆ ಬಾರದೇನೆ ಯಾರೋ ಅಧಿಕಾರಿಗಳು ಆ ಜನಿವಾರದೊಳಗೆ ಏನೋ ಇದೆ ಅಂತ ಅಂದ್ಕೊಂಡು ಇವತ್ತು ಆ ಜನಿವಾರವನ್ನು ಕಟ್ ಮಾಡಿ ಬಿಸಾಕಿರುವುದರ ವಿರುದ್ಧ ಇವತ್ತು ನಾವು ಹೋರಾಟಕ್ಕೆ ಇಳಿದಿದ್ದೀವಿ. ಆ ರೀತಿಯಲ್ಲಿ ಯಾರು CET ಪರೀಕ್ಷೆಯನ್ನು ಬರೆಯೋಕ್ಕಾಗಿಲ್ಲ, ಯಾವ ವಿದ್ಯಾರ್ಥಿ ಒಂದು ಎಕ್ಸಾಮ್ಗೆ ಹೋಗೋಕ್ಕಾಗಿಲ್ಲ, ಅವನಿಗೆ ಮರುಪರೀಕ್ಷೆಯನ್ನಾದರೂ ಮಾಡಬೇಕು ಅಥವಾ ಆ ವಿದ್ಯಾರ್ಥಿಗೆ ಸರ್ಕಾರದ ಹಣದ ಏನಿದೆ ಆ ಸ್ಕೂಲ್ ಫೀಸ್ ಏನಿದೆ, ಕಾಲೇಜ್ ಫೀಸ್ ಇದೆ, ಆ ಫೀಸನ್ನು ಕಟ್ಟಿಸ್ಕೊಂಡು ಆ ರೀತಿಯ ವಿದ್ಯಾರ್ಥಿಗಳಿಗೆ ನಾವು ಸರ್ಕಾರಿ ಕಾಲೇಜಿನಲ್ಲಿ ಸೀಟನ್ನು ಒದಗಿಸಬೇಕು ಅಂತ ಆಗ್ರಹಕ್ಕಾಗಿ ಇವತ್ತು ನಾವು ಬಂದಿದ್ದೀವಿ.